ಮಕ್ಕಳೇ, ಅಕ್ಬರ್ ಮತ್ತು ಬೀರ್ಬಲ್ಲ ತುಂಬ ಒಳ್ಳೆಯ ಸಂಬಂಧವನ್ನು ಹೊಂದಿದ್ದರು. ರಾಜ ಮಂತ್ರಿ ಆಗಿದ್ದರೂ ಸಹಿತ ಹಲವು ಸಮಸ್ಯೆಗಳಿಗೆ ಅಕ್ಬರ ಮಂತ್ರಿಯಾದಂತಹ ಬೀರ್ಬಲನನ್ನೇ ಪಡೆಯುತ್ತಿದ್ದ. ತೊಡಕಾದಂತಹ ಸಮಸ್ಯೆಗಳು, ಉತ್ತರ ಲಭ್ಯವಾಗಿರದಂತಹ ವಿಷಯಗಳು ಬಂದಾಗ ಅಕ್ಬರು ಕೊನೆಯಲ್ಲಿ ಹೋಗುವುದು ಬೀರ್ಬಲನಲ್ಲೇ ಆಗಿತ್ತು. ಜಾಣತೆಯಿಂದ ಬೀರ್ಬಲ ಉತ್ತರವನ್ನು ಕೊಡುತ್ತಿದ್ದ, ಸಮಸ್ಯೆಯನ್ನು ಪರಿಹಾರ ಮಾಡಿಕೊಡ್ತಿದ್ದ. ಎಷ್ಟೋ ಕಥೆಗಳನ್ನು ನಾವು ಕೇಳಿಯಾಗಿದೆ ಇದನ್ನು. ಹಾಗೆ ಇಂತಹ ಸಮಸ್ಯೆಗಳಿಗೆ ಉತ್ತರವನ್ನು ಪಡೆದಂತಹ ಅಕ್ಬರ ತುಂಬ ಸಂತೋಷವಾಗಿ ಬೀರ್ಬಲನಿಗೆ ಒಂದು ಊರನ್ನು ಜಹಾಗೀರಿಯಾಗಿ ಕೊಡ್ತೇನೆ ಎಂಬುದಾಗಿ ಭರವಸೆ ನೀಡಿದ್ದ, ಮಾತು ಕೊಟ್ಟಿದ್ದ. ಬೀರ್ಬಲನಿಗೂ ಸಂತೋಷವಾಗಿತ್ತು. ಆದರೆ ಅಕ್ಬರ್ ಅದನ್ನು ಕೊಡದೆ ದಿನ ದುಡ್ತಾ ಇದ್ದ. ತನಗೆ ಒಂದು ಊರು ಸಿಗ್ತದೆ, ಅದನ್ನು ತಾನು ಪಡೆದು ಒಳ್ಳೆ ರೀತಿಯಿಂದ ನೋಡ್ಕೊಳ್ಬೇಕು, ಶ್ರೀಮಂತನಾಗಬೇಕು, ಹೀಗೆ ಎಲ್ಲರಲ್ಲೂ ಇದ್ದಂತೆಯೇ ಬೀರ್ಬಲನಿಗೂ ಕೂಡ ಆ ಊರನ್ನು ತೆಗೆದುಕೊಳ್ಳುವ ಆಸೆ ಇತ್ತು. ಆದರೆ ಅಕ್ಬರನು ಈ ವಿಷಯ ಬಂದ ಕೂಡಲೇ ಮುಖವನ್ನು ಸಿಂಡರಿಸಿಕೊಂಡು ಹೋಗಿಬಿಡುತ್ತಿದ್ದ. ಬೀರ್ಬಲನಿಗೆ ಕೊಡುವ ಗೊಡವೆಗೆ ಹೋಗಲೇ ಇಲ್ಲವಾಗಿತ್ತು. ಹಾಗೆಯೇ ಒಂದು ದಿನ ಅಕ್ಬರ್ ಮತ್ತು ಬೀರ್ಬಲ ವಾಯುವಿಹಾರಕ್ಕೆಂದು ಹೊರಗೆ ಹೊರಟಿದ್ದರು. ಹೋದಾಗ ಇನ್ನೊಂದು ಮುಖವಾಗಿ ಒಂಟೆಗಳ ದಂಡು ಬರ್ತಾ ಇತ್ತು. ರಾಜನು ನೋಡಿದ. ಏನೋ ಅನಿಸ್ತು, ಅಕ್ಬರನಿಗೆ ಪ್ರಶ್ನೆ ಮಾಡೇ ಬಿಟ್ಟ. ಅಕ್ಬರ ಪ್ರಶ್ನೆ ಮಾಡೇ ಬಿಟ್ಟ ಬೀರ್ಬಲನಿಗೆ, ಬೀರ್ಬಲ್, ಈ ಒಂಟೆಗಳು, ಇಷ್ಟು ಒಂಟೆಗಳನ್ನು ನೋಡು ನೀನು, ಅವಳ ಬೆನ್ನುಗಳು ಅಂದರೆ ಗೂನುಗಳು ಯಾಕೆ ಉಬ್ಬಿವೆ ಎಂಬುದಾಗಿ ಕೇಳಿಯೇ ಬಿಟ್ಟ. ಆಗ ಇದೇ ಸಮಯ ತಾನು ಅಕ್ಬರನಿಗೆ ಬುದ್ಧಿ ಕಲಿಸುವುದಕ್ಕೆ ಅಥವಾ ಜಹಾಗೀರ ಜಮೀನನ್ನು ತೆಗೆದುಕೊಳ್ಳುವುದಕ್ಕೆ ಎಂದು ಬೀರ್ಬಲ್ಲ ಆಲೋಚಿಸಿದ. ಹೌದು ರಾಜ, ಈ ಒಂಟೆಗಳು ಹೆಚ್ಚಾಗಿ ಯಾರಿಗೋ ತಾವೊಂದು ಊರನ್ನು ಜಹಾಗೀರಿಯಾಗಿ ಕೊಡ್ತೇವೆ ಅಂತ ಹೇಳಿ ನಂತರ ಕೊಡದೇ ಇದ್ದು ಮೋಸ ಮಾಡಿದ್ದರಿಂದ ಅವರು ಬೆನ್ನುಗಳು ಹೀಗಾಗಿರಬಹುದು ಎಂದು ಅಕ್ಬರನಿಗೆ ಉತ್ತರ ಕೊಟ್ಟೇ ಬಿಟ್ಟ. ಅಕ್ಬರನ ಮುಖ ಸಣ್ಣಗಾಯಿತು, ನೆನಪಾಯಿತು ಅವನಿಗೆ. ಓಹೋ, ತಾನು ಬೀರ್ಬಲನಿಗೆ ಈ ರೀತಿಯಾಗಿ ಮಾತು ಕೊಟ್ಟು ಅದನ್ನು ನಡೆಸದೇ ಇರುವ ಕಾರಣದಿಂದ ಬೀರ್ಬಲ್ ಹೀಗೆ ಹೇಳಿದ್ದಾನೆ ಅಂತೇಳಿ ತಡ ಮಾಡಲೇ ಇಲ್ಲ. ಮನೆಗೆ ಹೋದ ಕೂಡಲೇ ಈ ಬಗ್ಗೆ ವ್ಯವಸ್ಥೆ ಮಾಡಿದ. ಬೀರ್ಬಲನಿಗೆ ಕೊಡತಕ್ಕಂತಹ ಊರನ್ನು ಜಹಾಗೀರಿಯಾಗಿ ಕೊಟ್ಟು ಮಾತನ್ನು ಉಳಿಸಿಕೊಂಡ. ಇದು ಬೀರ್ಬಲನ ಒಂದು ಜಾಣ್ಮೆಯ ಉತ್ತರ ಇರತಕ್ಕಂತಹ ಕತೆ ಅಂತ ಹೇಳ್ತಾ ವಿ ಎನ್ ಭಾಗವತ್, ಬರಬಳ್ಳಿ.